ಇಲ್ಲಿ ನೆರೆದಿರುವಂಥ ನನ್ನ ಆತ್ಮೀಯ ಬಂಧುಗಳೇ, 75ನೇ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನೀಡುತ್ತಾ, ಇಂದು ಈಗ ತಾನೇ ನಮ್ಮ ಹಿರಿಯರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ನಾನು ಆ ಸಂವಿಧಾನದ ವಿಚಾರಗಳ ಬಗ್ಗೆ ಅಂಕಿಅಂಶ ಹೇಳಿದರೆ ನಾನು ಆ ವಿಚಾರದ ಬಗ್ಗೆ ಹೆಚ್ಚಿದಾಗಿ ಹೇಳೋದಿಲ್ಲ. 1949 ಜನವರಿ 26ರಂದು ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ದೇಶದ ಸಂವಿಧಾನದ ಕರಡನ್ನು ಅಂಗೀಕರಿಸಲಾಯಿತು. 50 ಜನವರಿ 26ರಂದು ನಮ್ಮ ರಾಷ್ಟ್ರದ ಪ್ರಥಮ ರಾಷ್ಟ್ರಾಧ್ಯಕ್ಷರಾದಂಥ ಬಾಬು ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ನಮ್ಮ ಸಂವಿಧಾನವನ್ನು ಜಾರಿಗೊಳಿಸಲಾಯಿತು. 1950 ಜನವರಿ 26 ನಮ್ಮ ಸಂವಿಧಾನವನ್ನು ಜಾರಿಗೊಳಿಸಲಾಯಿತು. ಸಂವಿಧಾನದ ಬಗ್ಗೆ ಸಾಕಷ್ಟು ಅವರು ಹೇಳಿದ್ದಾರೆ. ಸಮಾನತೆ, ಜಾತೀಯತೆ ಹಾಗೂ ಭ್ರಾತೃತ್ವಗಳನ್ನು ಗಳಿಸಬೇಕು, ನಮ್ಮ ಮೂಲಭೂತ ಹಕ್ಕುಗಳು ಕೊಡಬೇಕು ಅಂತ ಹೇಳಿದೆ. ಈ ಗಣರಾಜ್ಯೋತ್ಸವ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ರಾಷ್ಟ್ರದ ರಾಜಧಾನಿ ಡೆಲ್ಲಿಯಲ್ಲಿ ಸುಂದರವಾಗಿ ನಡೆಯುತ್ತೆ. ತಾವೆಲ್ಲವೂ ಪಥಚಲನ ಇನ್ನಿತರ ಸಾಂಸ್ಕೃತಿಕ ನೋಡಿದ್ದಾರೆ. ನಾನು ಆ ವಿಚಾರದ ಬಗ್ಗೆ ಹೆಚ್ಚು ಹೇಳಿಲ್ಲ. ಸಮಯದ ಅಭಾವ, ಕೇವಲ 3-4 ನಿಮಿಷಗಳಲ್ಲಿ ಮಾತ್ರ ನಮ್ಮ ಸ್ವತಂತ್ರ ಪೂರ್ವದ ಭಾರತದ ಇತಿಹಾಸದ ಬಗ್ಗೆ 2 ವಿಚಾರಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಂತ ಸಂವಿಧಾನದ ಬಗ್ಗೆ, ಗಣರಾಜ್ಯೋತ್ಸವ ಬಗ್ಗೆ ಹಿರಿಯರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ನಾನು ಆ ವಿಚಾರಗಳಿಗೆ ಹೋಗದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಭಾರತದ ಪರಿಸ್ಥಿತಿ ಹೇಗಿತ್ತು ಅನ್ನೋದು ಕೇವಲ 2 ನಿಮಿಷಗಳಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟ. ಬಂಧುಗಳೇ, ನಮಗೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಭಾರತ ಸುಮಾರು 700 ಸಂಸ್ಥಾನಗಳಿಂದ ಒಳಪಟ್ಟಿತ್ತು. 700ಕ್ಕಿಂತ ಹೆಚ್ಚು ರಾಜ್ಯಗಳು ಈ ದೇಶವನ್ನು ಆಳ್ತಾ ಇದ್ದರು. ನಮ್ಮಲ್ಲಿ ಯುನಿಟಿ ಇರಲಿಲ್ಲ, ಒಗ್ಗಟ್ಟಿರಲಿಲ್ಲ, ಐಕ್ಯತಿರಲಿಲ್ಲ. ನಮ್ಮಲ್ಲಿ ಹೊಡೆದಾಡುವಂಥ ಒಂದು ದುಷ್ಟ ಪರಿಸ್ಥಿತಿ ನಮ್ಮ ದೇಶದಲ್ಲಿತ್ತು. ತಮಗೆ ಗೊತ್ತಿದೆ, ಸುಮಾರು 8ನೇ ಶತಮಾನದಿಂದ ಹಿಡಿದು ಇಲ್ಲಿಯವರೆಗೆ ಸುಮಾರು 1200 ವರ್ಷಗಳು ಪರಕೀಯರ ದಾಳಿಗಳ ಮೇಲೆ ದಾಳಿ ಮಾಡಿದರು. ನಮ್ಮ ಸಂಪತ್ತನ್ನು ಲೂಟಿ ಮಾಡಿದರು. ಬರೀ ಸಂಪತ್ತಲ್ಲದೆ ನಮ್ಮ ಧಾರ್ಮಿಕ ಕೇಂದ್ರಗಳು, ಶೈಕ್ಷಣಿಕ ಎಲ್ಲವನ್ನು ಧ್ವಂಸ ಮಾಡಿದರು. ತಮಗೆ ಗೊತ್ತಿದೆ, ಇತಿಹಾಸ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆಂತೆ. ಅಷ್ಟೇ ಅಲ್ಲದೆ ಕೆಲವು ಮತಾಂಧರು ನಮ್ಮ ವಿಶ್ವದಲ್ಲಿರುವಂಥ 7 ನಾಗರಿಕತೆಗಳನ್ನು, ಮತಾಂಧರ ಎಲ್ಲ ನಾಗರಿಕತೆಗಳನ್ನು ಸರ್ವನಾಶ ಮಾಡಿದರು. ನಮಗೆ ಗೊತ್ತಿದೆ, ನಮ್ಮ ಅತ್ಯಂತ ಪ್ರಾಚೀನವಾದಂಥ ನಾಗರಿಕತೆ ಸಿಂಧೂ ನಾಗರಿಕತೆ. 6000 ವರ್ಷಗಳ ಕೆಳಗೆ ಪ್ರಪಂಚಕ್ಕೆ ಪಾಠ ಹೇಳುವಂಥ ನಮ್ಮ ನಾಗರಿಕತೆ. ಅಲ್ಲಿಂದ ಉದಯವಾಯಿತು ನಮ್ಮ ಸನಾತನ ಧರ್ಮ. ಸನಾತನ ಧರ್ಮ ಅಂತ ಹೇಳಿದರೆ ಇದು ಒಂದು ಜಾತಿ, ಒಂದು ಧರ್ಮಕ್ಕೆ ಅಥವಾ ಕೇವಲ ಪೂಜೆ ಪುನಸ್ಕಾರಗಳಿಗೆ ಇದ್ದಂಥ ನಮ್ಮ ಸನಾತನ ಧರ್ಮವಲ್ಲ. 6000 ವರ್ಷಗಳಿಂದ ನಮ್ಮ ನಾಗರಿಕತೆಯಿಂದ ಉದ್ಭವವಾದಂಥ ಈ ಸನಾತನ ಧರ್ಮ ಪ್ರಪಂಚಕ್ಕೆ ಒಂದು ಪಾಠವಾಗಿತ್ತು. ಇಂತಹ ಸನಾತನ ಧರ್ಮದ ಮಧ್ಯದಲ್ಲಿ ಕೆಲವು ಮತಾಂಧರು ಬಂದು ನಮ್ಮ ಸರ್ವನಾಶ ಮಾಡಿದರು. ಹಾಗೆಯೇ ಸುಮಾರು 5000 ವರ್ಷಗಳ ಹಿಂದೆ ನಮ್ಮ ಭಾರತ ಹೇಗಿತ್ತು, ಎಷ್ಟು ವಿಸ್ತಾರವಾಗಿತ್ತು ಅಂತ ಕೆಲವು ಇತಿಹಾಸಕಾರರು ತಮ್ಮ ಲೇಖನಗಳಲ್ಲಿ ಬರೆದಿದ್ದಾರೆ. ಬಂಧುಗಳೇ, ಇವತ್ತಿನ ಸಿಂಗಪೂರ್, ಹಾಂಗ್ಕಾಂಗ್ ಅಥವಾ ಥಾಯ್ಲೆಂಡ್, ಇಂಡೋನೇಷ್ಯಾ, ಮಲೇಷಿಯಾ, ಮಲೋಡಿವ್ಸ್, ಫಿಲಿಪೈನ್ಸ್, ಕಾಂಬೋಡಿಯಾ, ಸಿಲೋನ್, ನೇಪಾಳ್, ಭೂತಾನ್, ಟಿಬೇಟ್, ಆಫ್ಘಾನಿಸ್ತಾನ್, ಈಗಿನ ಪಾಕಿಸ್ತಾನ, ಬಾಂಗ್ಲಾದೇಶ ಎಲ್ಲವೂ ನಮ್ಮ ದೇಶದ ಭಾಗಗಳಾಯಿತು. ದುರದೃಷ್ಟವತ್ ಇವೆಲ್ಲವೂ ನಮ್ಮಿಂದ ಹರಿದು ಹಂಚಿ ಹೋಯಿತು. ಇಷ್ಟೊಂದು ವಿಶಾಲವಾದ ಭಾರತವು ಹರಿದು ಹಂಚಿ ಹೋಯಿತು. ಇದಿರಲಿ, ಮತ್ತೆ ಇನ್ನೊಂದು ವಿಚಾರವನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ. ಹಿಂದೆ ನಾವು ಓದುವಂಥ ಸಂದರ್ಭಗಳಲ್ಲಿ 72-73ಗಳಲ್ಲಿ ಈ ದೇಶವನ್ನು ಭಿಕ್ಷುಕರ ನಾಡು, ಆವಾಡಿಗರ ನಾಡು ಅಂತ ಪರಕೀಯರು ಹೀಯಾಳಿಸುವಂಥದ್ದು ಸಂದರ್ಭ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ಎಲ್ಲ ರಂಗಗಳಲ್ಲೂ ಮುನ್ನಡೀತಾ ಇದೆ. ಎಲ್ಲ ರಂಗಗಳಲ್ಲೂ ಇವತ್ತು ತವಿದೆ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ರಕ್ಷಣೆ ವಿಚಾರದಲ್ಲಿ ಪ್ರಪಂಚಕ್ಕೆ ಅತ್ಯುನ್ನತವಾದ ಸ್ಥಾನಗಳಲ್ಲಿ ಹೋಗ್ತಾ ಇದೆ. ತಮಗೆಲ್ಲರಿಗೂ ಗೊತ್ತಿದೆ. ಅಷ್ಟೇ ಅಲ್ಲದೆ ಆರ್ಥಿಕವಾಗಿ ಈಗ ಕೇವಲ 10-12 ವರ್ಷಗಳ ಹಿಂದೆದ್ದಂಥ ನಮ್ಮ ಆರ್ಥಿಕ ಪರಿಸ್ಥಿತಿ 10ನೇ ಸ್ಥಾನದಲ್ಲಿತ್ತು, ಈಗ 4ನೇ ಸ್ಥಾನಕ್ಕೆ ಬಂದಿದೆ. ಇನ್ನು ಕೆಲವೇ ದಿನಗಳಲ್ಲಿ 3ನೇ ಸ್ಥಾನಕ್ಕೆ ನಮ್ಮ ಆರ್ಥಿಕ ಪರಿಸ್ಥಿತಿ ಹೋಗುತ್ತೆ. ರಾಜಕೀಯವಾಗಿ ಇವತ್ತು ದೇಶ ಸದೃಢವಾಗಿದೆ. ಅಷ್ಟೇ ಅಲ್ಲ, ನಮ್ಮನ್ನು 250 ವರ್ಷಗಳ ಆಳಿದ ಬ್ರಿಟಿಷರ ಪ್ರಧಾನಿ ಈ ಮಣ್ಣಿನ ಮಗ. ಅಷ್ಟೇ ಅಲ್ಲ, ಜಗತ್ತಿನ ಅತ್ಯಂತ ಶ್ರೀಮಂತ ಅಮೇರಿಕ ರಾಷ್ಟ್ರದ ಉಪ ಪ್ರಧಾನಿ ಈ ಮಣ್ಣಿನ ಮಗಳು ಕಮಲಾ ಹ್ಯಾರಿಸ್. ಅಷ್ಟು ಅಲ್ಲದೆ ಬಂಧುಗಳೇ, ಇವತ್ತು ಜಗತ್ತಿನ ಅತ್ಯಂತ ಪ್ರಮುಖವಾದ ಕಾರ್ಪೊರೇಟ್ಗಳ ಕಂಪನಿಗಳ ಇಒಗಳು, ಅಧ್ಯಕ್ಷರು ನಮ್ಮ ಮಣ್ಣಿನ ಮಕ್ಕಳು.
ನಮಗೆ ಈ ವಿಚಾರಗಳನ್ನ ಹೇಳಬೇಕಾದ್ರೆ ತುಂಬ ಹೆಮ್ಮೆ ಆಗುತ್ತೆ. ನಾವೆಲ್ಲರೂ ಕೂಡ ಇವತ್ತು ನಮ್ಮ ದೇಶ ಅತಿ ಪ್ರಗತಿಯಲ್ಲಿ ಹೋಗುತ್ತೆ ಅನ್ನೋ ವಿಚಾರದಲ್ಲಿ ಈ ಸಂದರ್ಭದಲ್ಲಿ ಒಂದು ಬೇಸರದ ಸಂಗತಿಯನ್ನು ತಮ್ಮ ಮುಂದೆ ಹೇಳ್ತೀನಿ. ಇಷ್ಟೆಲ್ಲ ಮುಂದುವರೆದು ಕೂಡ ನಮ್ಮ ಭಾರತ ಹಳ್ಳಿಗಳಿಂದ ಕೂಡಿದೆ ಹಾಗೂ ಗ್ರಾಮಗಳಿಂದ ಕೂಡಿರುವಂಥ ಈ ಭಾರತ ಇನ್ನೂ ಅವರ ಜೀವನ ಮಟ್ಟ ಸುಧಾರಿಸಿಲ್ಲ. ಅಲ್ಲಿ ಕೆಲವು ಭ್ರಷ್ಟ ರಾಜಕಾರಣಿಗಳಿಂದ ವಿಷ ಜಾತಿಯ ವಿಷಬೀಜಗಳನ್ನು ಬಿಟ್ಟು ನಮ್ಮ ಅಲ್ಲಿಯ ಜೀವನವನ್ನು ಸರ್ವನಾಶ ಮಾಡ್ತಾರೆ. ಇದರಿಂದ ನಾವು ಎಚ್ಚರಕ್ಕೆ ವಹಿಸಬೇಕು ಅಂತ ಒಂದು ಮಾತನ್ನು ಹೇಳ್ತಾ, ಈ ನಮ್ಮ ಸಮಯದ ಅಭಾವ, ನಮ್ಮ ಹಿರಿಯರು ಹೇಳಿದಂಗೆ ಸಮಯ ಅಭಾವ, ಸಾಕಷ್ಟು ವಿಚಾರಗಳಿದೆ, ಅದು 70+ ಹೇಳ್ತಾನೇ ಇರ್ತೀವಿ, ದಯಮಾಡಿ ಕ್ಷಮಿಸಿ. ಒಂದೇ ಒಂದು ಮಾತನ್ನು ತಮ್ಮ ಮುಂದೆ ಹೇಳ್ತಾ, ನಮ್ಮ ಬಡಾವಣೆಯ ನಾಗರಿಕರು ತುಂಬ ವಿದ್ಯಾವಂತರಿದ್ದೀರಿ, ಸುಸಂಸ್ಕೃತಿದ್ದೀರಿ, ತಮ್ಮ ವಿದ್ಯಾಭ್ಯಾಸವನ್ನು ಇದ್ದೀರಿ. ನಮ್ಮ ಬಡಾವಣೆಯ ಎಲ್ಲ ಜಾತಿ ಧರ್ಮಗಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತೀರಿ. ಹೀಗೆ ಮುಂದುವರಿಲಿ ಅಂತ ಹೇಳ್ತಾ, ನನಗೆ 2 ನಿಮಿಷಗಳು ಮಾತನಾಡಲು ಅವಕಾಶ ಕೊಟ್ಟಂಥ ಕಮಿಟಿಯವರಿಗೂ ಹಾಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.